5 ಜನರಲ್ಲಿ ನೀನು ಯಾರ ಜೊತೆಗೆ ಯುದ್ಧ ಮಾಡ್ತೀಯೋ ಅವರನ್ನು ನೀನು ಆಯ್ಕೆ ಮಾಡ್ಕೊ. ಅವರೊಬ್ಬರನ್ನು ಕೊಂದರೆ ಆಯಿತು, ನೀನು ರಾಜನಾಗ್ತಿ ಅಂತ ಮತ್ತೆ ಪುನರುಚ್ಚಾರ ಮಾಡ್ತಾನೆ ಯುಧಿಷ್ಠಿರ. ಸೊ ಇದನ್ನು ಹೇಳ ರಿಸ್ಕ್ ತೊಗೊಂಡಿಲ್ವಾ? ಆ್ಯಕ್ಚುಲಿ ತುಂಬ ತೊಗೊಂಡಿದ್ದಾನೆ, ತುಂಬ ರಿಸ್ಕ್. ಅದು ತಗೋಬಾರ್ದಾಗಿತ್ತು, ತೊಗೊಂಡಿದ್ದಾನೆ. ಕೃಷ್ಣ ಮನಸ್ಸಲ್ಲೇ ಬೈಕೊಂಡಿರ್ತಾನೆ. ಪ್ರಾಣ ಭಿಕ್ಷೆ ಕೊಡುವಂಥ ಒಂದು ಕೇಳೋ ಹಾಗಿಲ್ಲ ನೀನು, ಅದನ್ನು ಹೊರತುಪಡಿಸಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕಿದ್ರೂ ಕೇಳು ಅಂತ ಹೇಳ್ತಾನೆ ಯುಧಿಷ್ಠಿರ. ಅಲ್ಲ, ಅವನಿಗೆ ಇಷ್ಟ ಅವಕಾಶಗಳನ್ನು ಕೊಟ್ಟಿಯಲ್ಲ, ಅವನಿಗೆ ಗದಾ ಯುದ್ಧದಲ್ಲಿ ನಿನ್ನನ್ನು ಆಯ್ಕೆ ಮಾಡಿಕೊಂಡ್ರೆ, ಅರ್ಜುನನ ಆಯ್ಕೆ ಮಾಡಿಕೊಂಡ್ರೆ, ನಕುಲನ ಆಯ್ಕೆ ಮಾಡಿಕೊಂಡ್ರೆ, ಸಹದೇವನ ಆಯ್ಕೆ ಮಾಡಿಕೊಂಡ್ರೆ ಕಥೆ ಏನು ಅಂತ ಕೇಳ್ತಾನೆ ಕೃಷ್ಣ. ಒಂದು ಯುದ್ಧದಲ್ಲಿ ಎಲ್ಲರನ್ನೂ ಕೊಂದು ಕೊನೆಗೆ ಉಳಿದುಕೊಂಡ ಒಬ್ಬನಿಗೆ ಹೀಗೆ ಯಾರಾದರೂ ಒಂದು ಅವಕಾಶ ಕೊಡ್ತಾರ ಅಂತ, ಇಂಥದ್ದೊಂದು ಆಫರ್ ಕೊಡ್ತಾರ ಯಾರಾದರೂ? ಹಾಗಾಗಿ ನನಗೆ ಇಲ್ಲಿ ಈ ಗೆಲುವು ಅನ್ನೋದು ಸಂಶಯಕ್ಕೆ ಬಂದು ನಿಂತಿದೆ ಅಂತ ಕೃಷ್ಣ ಮಾತಾಡ್ತಾನೆ. ವಿಷಾದ ಬೇಡ ಕೃಷ್ಣ, ಯಾವ ಕಾರಣಕ್ಕೂ ಸಂಶಯ ಬೇಡ. ನಾನು ದುರ್ಯೋಧನನನ್ನು ಕೊಂದೇ ಕೊಲ್ತೇನೆ ಮತ್ತು ಅಣ್ಣನಿಗೆ ವಿಜಯವನ್ನು ತಂದುಕೊಟ್ಟೇ ಕೊಡ್ತೇನೆ. ಯುಧಿಷ್ಠಿರನಿಗೆ ವಿಜಯ ನಿಶ್ಚಿತ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾವು ಮಹಾಭಾರತದ ಯುದ್ಧದ ಕೊನೆಯ ಭಾಗದಲ್ಲಿದ್ದೀವಿ. ದುರ್ಯೋಧನ ಮತ್ತು ಭೀಮನ ಮುಖಾಮುಖಿನ ನಾವು ಎದುರು ನೋಡ್ತಾ ಇದ್ದೀವಿ ಮತ್ತು ಅದಕ್ಕೆ ಸನ್ನದ್ಧನಾಗಿ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದ, ಜಲಸ್ತಂಭನ ವಿದ್ಯೆಯ ಮೂಲಕ ಒಳಗೆ ಇದ್ದ ದುರ್ಯೋಧನ ಅದನ್ನು ಭೇದಿಸಿ ಹೊರಗಡೆ ಬರುವಂಥದ್ದನ್ನು ನಾವು ನೋಡಿದ್ವಿ. ಸೊ ಈಗ ನಾವು ಕಾಯುವಂಥದ್ದು ಇವರ ಇಬ್ಬರ ಒಂದು ಗದಾ ಯುದ್ಧ. ಕರೆಕ್ಟ್ ಸರ್? ಮತ್ತು ಗದಾ ಯುದ್ಧದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಟಿ ವಿದೆಲ್ಲ ನೆನಪು ಬರ್ತಾ ಇದೆ ನನಗೆ, ಎಷ್ಟೊಂದು ವಿಚಾರಗಳು. ಎಸ್ ಸರ್. ದುರ್ಯೋಧನ ಮೇಲೆ ಬಂದವನು ಅದೇ ಹೇಳ್ದ, ಒಳಗಡೆ ಆಡಿದ ಮಾತನ್ನು ಮತ್ತೊಮ್ಮೆ ಆಡ್ದ. ಏಕೈಕೇನ ಚ ಮಾಂ ಯೂಯಮಾಸೀದತ ಯುಧಿಷ್ಠಿರ ನಹ್ಯೇಕೋ ಬಹುಭಿರ್ನ್ಯಾಯ್ಯೋ ವೀರ ಯೋಧಯಿತುಂ ಯುಧಿ ಅಂತ. ಮೇಲೆ ಬಂದವ ಮಾಡಿದ್ದೇ ಅದು, ಒಬ್ಬೊಬ್ಬರಾಗಿ ಬನ್ನಿ, ಒಬ್ಬನ ಜೊತೆಗೆ ಎಲ್ಲರೂ ಒಟ್ಟಿಗೆ ಯುದ್ಧ ಮಾಡೋದು ನ್ಯಾಯ ಅಲ್ಲ ಅಂತ ಹೇಳ್ತಾನೆ. ಧರ್ಮ ನ್ಯಾಯ ಅಲ್ಲ ಯಾವಾಗ ಬೇಕೋ ಅವಾಗ ನೆನಪಾಗತ್ತೆ. ಅದರ ಜೊತೆಗೆ ನೆಸ್ತವರ್ಮ ವಿಶೇಷಣ, ನನ್ನ ಕವಚಗಳು ಹರಿದಿವೆ, ಕವಚ ಇಲ್ಲ. ಆಮೇಲೆ ಆಯಾಸಗೊಂಡು ನೀರಲ್ಲಿ ಕುಳಿತಿದ್ದೆ ನಾನು, ಮೈಯಲ್ಲಿ ತುಂಬ ಗಾಯ ಆಗಿದೆ, ನನ್ನ ಜೊತೆ ಸೈನಿಕರಿಲ್ಲ, ನನ್ನ ಜೊತೆಗೆ ವಾಹನ ಇಲ್ಲ, ರಥವೋ ಕುದುರೆಯೋ ಆನೆಯೋ ಏನೂ ಇಲ್ಲ ಅಂತ ಇಷ್ಟು ಹೇಳ್ತಾನೆ. ಯುಧಿಷ್ಠಿರ ಅದಕ್ಕೆ ಕೇಳ್ತಾನೆ. ಯುಧಿಷ್ಠಿರ ಈ ಯುದ್ಧ ಕೊನೆ ಬಂದ ಕೂಡಲೇ ಭಾಳ ಜೋರಾಗಿದ್ದಾನೆ. ಕರೆಕ್ಟ್. ನಾಭೂದಿಯಂ ತವ ಪ್ರಜ್ಞಾ ಕಥಮೇವಂ ಸುಯೋಧನ ಯದಾಭಿಮನ್ಯುಂ ಬಹವೋ ಜಘ್ನರ್ಯುಧಿ ಮಹಾರಥ. ಹಲವು ಮಹಾರಥರು ಸೇರಿ ಒಬ್ಬ ಅಭಿಮನ್ಯುವನ್ನು ಕೊಲ್ಲುವಾಗ ಈ ಪ್ರಜ್ಞೆ ನಿನಗೆ ಜಾಗೃತ ಆಗಿರಲಿಲ್ಲ ಅಲ್ವಾ ಅಂತ ಕೇಳ್ತಾನೆ ಅವನು. ದುರ್ಯೋಧನ ಮಾತಾಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಅದೇ ಬಂತು, ನೀರಲ್ಲಿದ್ದಾಗ ಬಂತು. ಅವಾಗ ಇವನು ಉತ್ತರ ಕೊಟ್ಟಿರಲಿಲ್ಲ, ಸುಮ್ಮನಿದ್ದ. ಬಂದು 2ನೇ ಸಲ ಹೇಳಿದಾಗ ಮತ್ತೆ ಹೇಳ್ದ ಅದನ್ನು. ಅಷ್ಟು ಹೇಳಿ ಹೇಳ್ತಾನೆ, ಅದನ್ನೇನು ಮುಂದುವರ್ಸಲ್ಲ, ಅಷ್ಟು ಹೇಳಿ ಹೇಳ್ತಾನೆ, ಕವಚ ಧರಿಸ್ಕೋ, ಕವಚ ಕೊಡ್ತೀವಿ, ನೀನು ಕವಚವೇ ಇಲ್ಲದೆ ಯುದ್ಧ ಮಾಡಬೇಕಾಗಿಲ್ಲ. ಮೂರ್ಧಜಾನ್ ಅವಮಸ್ವಚ, ಅದು ಕೂದಲು ಕಟ್ಟುಕೋ, ಕೂದಲೆಲ್ಲ ಬಿಚ್ಕೊಂಡಿರುತ್ತಲ್ಲ, ಕೂದಲು ಕಟ್ಟುಕೋ. ಇನ್ನೇನು ಬೇಕು ಹೇಳು. ಯಚ್ಚಾನ್ಯದಪಿ ತೇ ನಾಸ್ತಿ ತದಪ್ಯಾದತ್ಸ್ವ ಭಾರತ. ನಿನ್ನ ಹತ್ರ ಯುದ್ಧಕ್ಕೆ ಬೇಕಾದ ಸಲಕರಣೆಗಳು ಏನೇನಿಲ್ವೋ, ಯಾವುದ್ಯಾವ್ದು ಬೇಕೋ ಅದನ್ನು ತಗೋ ಅಂತ ಹೇಳ್ತಾನೆ ಯುಧಿಷ್ಠಿರ. ಏನೇನು ಇಷ್ಟಪಡ್ತೀಯೋ ಇಮಮೇಕಂಚ ತೇ ಕಾಮಂ ವೀರಭೂಯೋ ದದಾಮ್ಯಹಂ. ನೀನೇನು ಕೇಳ್ತೀಯೋ ಅಷ್ಟು ಕೊಡ್ತೀನಿ ಅಂತ. ಹೆಂಗೆ ಬದಲಾಗ್ಬಿಡ್ತು ಅಂತ ಅಂದರೆ, ಇದನ್ನೇ ಕೊಡೋದಿಲ್ಲ, ಒಂದು 5 ಗ್ರಾಮನೂ ಕೊಡೋದಿಲ್ಲ ಅಂತ ಹೇಳಿದವನು 1 ತಿಂಗಳು ಕಳೆದಿಲ್ಲ ಇನ್ನು ಮಾತಾಡಿ. ಅಷ್ಟರೊಳಗೆ ಏನು ಅಂದರೆ ಅವನು ಒಂದು ಕವಚನೂ ಇಲ್ಲ ಯುದ್ಧ ಮಾಡೋಕ್ಕೆ ಅನ್ನೋ ಮಟ್ಟಕ್ಕೆ ಹೋಯಿತು ಅಂತ. 5 ಜನರಲ್ಲಿ ನೀನು ಯಾರ ಜೊತೆಗೆ ಯುದ್ಧ ಮಾಡ್ತೀಯೋ ಅವರನ್ನು ನೀನು ಆಯ್ಕೆ ಮಾಡ್ಕೊ. ಅವರೊಬ್ಬರನ್ನು ಕೊಂದರೆ ಆಯಿತು, ನೀನು ರಾಜನಾಗ್ತಿ ಅಂತ ಮತ್ತೆ ಪುನರುಚ್ಚಾರ ಮಾಡ್ತಾನೆ ಯುಧಿಷ್ಠಿರ. ಪಂಚಾನಾಂ ಪಾಂಡವೇಯಾನಾಂ ಏನ ಯೋದ್ಧುಮಿಹೇಚ್ಛಸಿ ತಮ್ ಹತ್ವಾ ವೈ ಭವಾನ್ ರಾಜ. 5 ಜನರಲ್ಲಿ ಯಾರನ್ನು ಆಯ್ಕೆ ಮಾಡಿ ನೀನು ಅವರನ್ನು ಯುದ್ಧದಲ್ಲಿ ಕೊಂದರೂ ನೀನೇ ರಾಜನಾಗಿ ಮುಂದುವರುತ್ತಿ.
ಸತ್ತರೆ ಅಥವಾ ಸ್ವರ್ಗಮಾಪ್ನುಹಿ, ಸತ್ತರೆ ವೀರ ಸ್ವರ್ಗ ಸಿಗತ್ತೆ ನಿನಗೆ ಅಂತ. ಸೊ ಇದನ್ನ ಹೇಳ ರಿಸ್ಕ್ ತೊಗೊಂಡಿಲ್ವಾ ಆ್ಯಕ್ಚುಲಿ? ತುಂಬ ತಗೊಂಡಿದ್ದಾನೆ, ತುಂಬ ರಿಸ್ಕ್, ಅದು ತಗೋಬಾರ್ದಾಗಿತ್ತು, ತಗೊಂಡಿದ್ದಾನೆ. ಕೃಷ್ಣ ಮನಸ್ಸಲ್ಲೇ ಬೈಕೊಂಡಿರ್ತಾನೆ. ಋತೇಚ ಜೀವಿತಾದ್ವೀರ ಯುದ್ಧೇ ಕಿಂಕುರ್ಮತೆ ಪ್ರಿಯಂ ಅಂತ. ಪ್ರಾಣ ಭಿಕ್ಷೆ ಕೊಡುವಂತ ಒಂದು ಕೇಳೋ ಹಾಗಿಲ್ಲ ನೀನು, ಅದನ್ನು ಹೊರತುಪಡಿಸಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನನ್ನು ಬೇಕಿದ್ರು ಕೇಳು ಅಂತ ಹೇಳ್ತಾನೆ ಯುಧಿಷ್ಠಿರ. ಅಂದರೆ ನನಗೊಂದಿಷ್ಟು ಸೈನಿಕರು ಬೇಕು, ಸೈನ್ಯನೇ ಬೇಕು ಅಂದ್ರೂ ಕೊಡ್ತೀನಿ, ಆದರೆ ನನ್ನನ್ನು ಕೊಲ್ಲದೇ ಇರಬೇಕು ಅಂತೆಲ್ಲ ಕೇಳಬಾರ್ದು ಅಂತ ಯುಧಿಷ್ಠಿರ ಹೇಳ್ತಾನೆ. ಅವನು ಕವಚ ಸ್ವೀಕಾರ ಮಾಡ್ತಾನೆ, ತಗೋತಾನೆ. ವರ್ಮಜಗ್ರಾಹ ಕಾಂಚನ, ಬಂಗಾರದ ಕವಚ ತಗೋತಾನೆ. ಆಮೇಲೆ ಶಿರಸ್ತ್ರಾಣ ತಗೋತಾನೆ. ಕಿರೀಟ ಅಂತ ಹೇಳ್ತೀವಿ ನಾವು, ಕಿರೀಟದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದರೆ ಸಿಂಹಾಸನಾದಿಗಳಲ್ಲಿ ಇರುವಾಗಿನ ಕಿರೀಟಕ್ಕೂ ಯುದ್ಧಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಶಿರಸ್ತ್ರಾಣ ಅಂತಲೇ ಇಲ್ಲಿ ಕರೀತಾರೆ. ಇದೇ ಶಿರಸ್ತ್ರಾಣ ಅನ್ನೋದು ನಾವು ಇವತ್ತು ಹೆಲ್ಮೆಟ್ಟಿಗೆ ಕೂಡ ಬಳಸ್ಕೊಂಡ್ಬಂದಿದ್ದೀವಿ. ತಲೆಯನ್ನು ರಕ್ಷಣೆ ಮಾಡೋದು ಅನ್ನೋ ಅರ್ಥದಲ್ಲಿ ಅದನ್ನೆಲ್ಲ ಕಟ್ಟಿಕೊಂಡು ಎಲ್ಲ ಸಿದ್ಧನಾಗಿ ಗದೆ ಹಿಡಿದು ನಿಂತ್ಕೊಳ್ತಾನೆ. ಭ್ರಾತೃಣಾಂ ಭವತಾಮೇಕೋ ಯುದ್ಧತಾಂ ಗದಯಾಮಯ. ನಿಮ್ಮ 5 ಜನರಲ್ಲಿ ಯಾರಾದರೂ ಒಬ್ಬರು ಬನ್ನಿ ಗದಾ ಯುದ್ಧಕ್ಕೆ ಅಂತ ಕರೀತಾನೆ ದುರ್ಯೋಧನ. ಸಹದೇವನ ಜೊತೆಗೂ ಯುದ್ಧ ಮಾಡ್ತೀನಿ, ಭೀಮನ ಜೊತೆಗೂ ಯುದ್ಧ ಮಾಡ್ತೀನಿ, ನಕುಲ, ಅರ್ಜುನ, ನಿನ್ನ ಜೊತೆಗೂ ಬೇಕಿದ್ರೂ ಯುದ್ಧ ಮಾಡ್ತೀನಿ. ಯೋತ್ಸೇಹಂ ಸಂಗರಂ ಪ್ರಾಪ್ಯ ವಿಜಯಶೇಷ ರಣಾಜರ. ನಿಮ್ಮಲ್ಲಿ ಯಾರು ಬಂದರೂ ಗೆಲ್ಲೋದು ನಾನೇ ಅಂತ ಮಾತಾಡ್ತಾನೆ. ನಿನಗೆ ಒಂದು ವಿಷಯ ನೆನಪಿರಲಿ, ಗದಾ ಯುದ್ಧದಲ್ಲಿ ನನಗೆ ಸಮಾನನಾದವನು ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನೋದು ನಿನಗೆ ನೆನಪಿರಲಿ ಅಂತ ಹೇಳ್ತಾನೆ ಯುಧಿಷ್ಠಿರನಿಗೆ. ಯಾಕೆಂದರೆ ಯುಧಿಷ್ಠಿರ ಮಾಡಿರೋದು ಒಂದು 5 ಜನರಲ್ಲಿ ಯಾರನ್ನು ಆಯ್ಕೆ ಮಾಡ್ಕೊಂಡು ಕೊಂದರೂ ರಾಜ ಆಗ್ತಿ ಅನ್ನೋದ್ರ ಜೊತೆಗೆ ನಿನಗೆ ಬೇಕಾದ ಆಯುಧ ಅಂತ ಒಂದು ಆಯ್ಕೆ ಕೊಟ್ಟನಲ್ಲ. ಯುದ್ಧದಲ್ಲಿ ನಿನಗೆ ಬೇಕಾದ ಆಯುಧ ಅಂತ ಇರೋಲ್ಲ, ಇವ್ರಿಗೆ ಬೇಕಾದ ಆಯುಧದಲ್ಲಿ ಯುದ್ಧ ಮಾಡೋದವರು. ಅಂದರೆ ಯಾವುದು ಅನುಕೂಲ ಅಂತ ನೋಡಿ, ಬಿಲ್ಲೋ ಗದೆಯೋ ಖಡ್ಗೋ, ನಾವು ಯುದ್ಧವನ್ನು ನೋಡ್ಕೊಂಬಂದ್ವಲ್ಲ, ಆ ಹೊತ್ತಿಗೆ ಯಾವುದು ಅಂತ ಅವನು ನಿಶ್ಚಯಿಸ್ತಾನೆ. ಇಲ್ಲಿ ಹಾಗಲ್ಲ, ಎದುರು ಪಕ್ಷದವನಿಗೆ ಇವನು ನಿರ್ಣಯಿಸಿದ ಕೊಟ್ಟಿದ್ದಾನೆ. ಅವನು ಯಾವ ಆಯುಧ ಹಿಡಿತಾನೋ ಅದೇ ಆಯುಧ ನಾವು ಹಿಡಿತೀವಿ ಅನ್ನೋ ಅರ್ಥದಲ್ಲಿ ಇವನು ಒಪ್ಪಿಗೆ ಕೊಟ್ಟಿರೋದು. ಅದಕ್ಕೆ ಅವನು ಹೇಳ್ತಾನೆ, ಗೃಹ್ಣಾತು ಸ ಗದಾಂ ಯೋ ವೈ ಯುದ್ಧತೆ ಯದ್ಯಮಯ ಸಹ ಅಂತ. ನಾನು ಗದೆ ಹಿಡ್ಕೋತೀನಿ, ಉಳಿದವರು ಬೇರೆ ಆಯುಧದಲ್ಲಿ ಅಂತಲ್ಲ, ನಾನು ಗದೆ ಹಿಡ್ಕೊಳ್ತೀನಿ, ಎದುರಿಗಿದ್ದವನು ಗದೆ ಹಿಡ್ಕೋಬೇಕು ಅಂತ ದುರ್ಯೋಧನ ಹೇಳ್ತಾನೆ. ಅಂದರೆ ಇದು ಗದಾ ಯುದ್ಧವೇ ಅಂತ ತೀರ್ಮಾನ ಗಟ್ಟಿ ಆಗ್ತಾ ಹೋಯ್ತು. ಹೀಗೆ ಅವನು ಅದನ್ನು ಜೋರಾಗಿ ಹೇಳ್ತಾ ಇರ್ತಾನೆ, ಗದಾ ಯುದ್ಧದಲ್ಲಿ ನನ್ನ ಸಮಾನರಿಲ್ಲ, ಯಾರು ಬೇಕಿದ್ರು ಬನ್ನಿ ಅಂತ ಮತ್ತೆ ಹೇಳ್ತಾ ಇರ್ತಾನಂತವನು ದುರ್ಯೋಧನ. ಮತ್ತೆ ಹೇಳ್ದ. ಏವಂ ದುರ್ಯೋಧನೇ ರಾಜನ್ ಗರ್ಜಮಾನೇ ಮುಹುರ್ಮುಹು. ಜೋರಾಗಿ ಗರ್ಜಿಸ್ತಾ ಇದ್ದ ಅದನ್ನೇ, ಬನ್ನಿ ಯಾರು ಬರ್ತಿರೋ ಬನ್ನಿ ಅಂತೆಲ್ಲ. ಕೃಷ್ಣನಿಗೆ ಸಿಟ್ಟು ಬಂತು. ನೀವು ಹೇಳಿದ್ರಲ್ಲ, ಬೈಕೊಳ್ತಾ ಇರ್ತಾನೆ ಒಂದ್ಸಲಿ. ಯುಧಿಷ್ಠಿರಸ್ಯ ಸಂಕ್ರುದ್ಧೋ ವಾಸುದೇವೋ ಬ್ರವೀದಿದಂ. ಕೃಷ್ಣ ಸಿಟ್ಟಾಗಿ ಮಾತಾಡ್ತಾನೆ ಯುಧಿಷ್ಠಿರನಿಗೆ. ಯದಿನಾಮಹ್ಯಯಂ ಯುದ್ಧೇ ವರಯೇ ತ್ವಾಂ ಯುಧಿಷ್ಠಿರ ಅರ್ಜುನಂ ನಕುಲಂ ವಾಪಿ ಸಹದೇವ ಮಥಾಪಿ ವಾ. ಅಲ್ಲ, ಅವನಿಗೆ ಇಷ್ಟ ಅವಕಾಶಗಳನ್ನು ಕೊಟ್ಟಿಯಲ್ಲ, ಅವನಿಗೆ ಗದಾ ಯುದ್ಧದಲ್ಲಿ ನಿನ್ನನ್ನು ಆಯ್ಕೆ ಮಾಡಿಕೊಂಡ್ರೆ, ಅರ್ಜುನನ ಆಯ್ಕೆ ಮಾಡಿಕೊಂಡ್ರೆ, ನಕುಲನ ಆಯ್ಕೆ ಮಾಡಿಕೊಂಡ್ರೆ, ಸಹದೇವನ ಆಯ್ಕೆ ಮಾಡಿಕೊಂಡ್ರೆ ಕಥೆ ಏನು ಅಂತ ಕೇಳ್ತಾನೆ ಕೃಷ್ಣ. ಯಾಕೆಂದರೆ ಇದು ಸಾಹಸ, ನಿಂದು ನೀನೀಗ ಮಾಡೋಕ್ಕೆ ಹೊರಟಿರೋದಿದೆಯಲ್ಲ, ಇದು ಸಾಹಸ, ಇದು ದುಸ್ಸಾಹಸ ಅಂತ ಹೇಳ್ತೀವಲ್ಲ ಅವು. ಕಿಮಿದಂ ಸಾಹಸಂ ರಾಜಂ ತ್ವಯಾ ವ್ಯಾಹೃತ ಮೀದೃಶಂ. ಯಾಕಿಂತ ಮಾತಾಡೋದಕ್ಕೆ ಹೋದೆ? ಏಕಮೇವ ನಿಹತ್ಯಾಜೋ ಭವ ರಾಜ ಕುರುಶ್ವಿತಿ. ಯಾರು ಒಬ್ಬರನ್ನು ಕೊಂದ್ರೆ ಸಾಕು, ನೀನೇ ರಾಜನಾಗಿ ಮುಂದುವರಿತಿ. ಈ ಮಾತೆಲ್ಲ ಯಾಕೆ ಆಡಬೇಕಾಗಿತ್ತು ನೀನು ಅಂತ ಕೇಳ್ತಾನೆ. ಇದಕ್ಕಾಗಿ 13 ವರ್ಷ ಕಷ್ಟಪಟ್ಟಿದ್ದ ಅಂತ ಕೇಳ್ತಾನೆ. ಕೊನೆಗೆ ಹೀಗೆ ಬಿಟ್ಟು ಕೊಡೋದಕ್ಕಾಗಿ ರಾಜ್ಯವನ್ನು 13 ವರ್ಷ ಕಷ್ಟಪಟ್ರ ಅಂತ. ಇವನು ನೀನಷ್ಟು ಸುಲಭವಾಗಿ ತೆಗೆದುಕೋಬೇಡ. ನೀವು 13 ವರ್ಷ ವನದಲ್ಲಿದ್ದಾಗ ಇವನು ಆಯಸೆ ಪುರುಷೇ ರಾಜನ್ ಭೀಮಸೇನ ಜಿಘಾಂಸೆಯ. ಭೀಮನನ್ನು ಒಂದು ದಿನ ಕೊಂದೇ ಕೊಲ್ಲಬೇಕು ಅಂತ ನಿರಂತರವಾಗಿ ಗದಾಭ್ಯಾಸ ಮಾಡ್ಕೊಂಡು ಕುಳಿದುಕೊಂಡಿದ್ದಾನೆ ಅವನು. ನೀನು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ ಅಂತ. ನಿನ್ನ ಈ ಕರುಣೆ ಇದೆಯಲ್ಲ, ಇದು ದುಸ್ಸಾಹಸದ್ದು ಅಂತ ಹೇಳ್ತಾನೆ. ನಾಣ್ಯಮಸ್ಯಾನು ಪಶ್ಯಾಮಿ ಪ್ರತಿಯೋದ್ಧಾರ ಮಾಹವೇ ಋತೆ ವೃಕೋದರಾತ್ ಪಾರ್ಥಾತ್ ಸಚ ನಾತಿ ಕೃತಶ್ರಮ. ಗದಾಯುದ್ಧ ಅಂತ ಬಂದರೆ ಅವನ ಜೊತೆಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗೋದು ಭೀಮನಿಗೆ ಮಾತ್ರ. ಭೀಮನನ್ನು ಹೊರತುಪಡಿಸಿ ಇನ್ಯಾರಿಗೂ ಆಗೋದಿಲ್ಲ, ಅದು ಸಾಧ್ಯವೇ ಇಲ್ಲ. ಆದರೆ ಸಚ ನಾತಿ ಕೃತಶ್ರಮ, ಅವನಿಗೆ ಅದರಲ್ಲಿ ಪರಿಶ್ರಮ ಕಡಿಮೆ ಇದೆ ಅಂತ. ಗದಾಯುದ್ಧ ಗೊತ್ತು, ಗದಾಯುದ್ಧ ಕಲ್ತಿದ್ದಾನೆ, ಗದಾಯುದ್ಧದಲ್ಲಿ ವೀರ ಹೌದು ಭೀಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭ್ಯಾಸ ಇಲ್ಲ ಅಂತ. ನಿಮಗೆ ಯಾವುದೇ ಆದರೂ ಅಭ್ಯಾಸ ಮಾಡಬೇಕಲ್ವ. ಅಭ್ಯಾಸ ಬಿಟ್ಟು ಹೋಯ್ತು ಅಂದರೆ ಯಾವುದೇ ಆದರೂ ಆಮೇಲೆ ಬರೋಲ್ಲ ನಮಗೆ. ಈಗ ಇದಕ್ಕಿದ್ದಾಗ ನಮ್ಮ ಎದುರು ಸೈಕಲ್ ತಂದಿಟ್ಟರೆ ಒಂದು ಸಲ ಭಯ ಆಗತ್ತಲ್ವ, ಹೊಡಿದೆ ಎಷ್ಟೋ ದಿನ ಆಯಿತು ಅಂತ ಇರತ್ತಲ್ಲ. ಹಾಗೆ ಗದಾ ಯುದ್ಧದಲ್ಲಿ ಅವನು ನಿರಂತರ ಪರಿಶ್ರಮ ಪಡ್ಕೊಂಬಂದಿದ್ದಾನೆ. ಅಂದರೆ ನಿತ್ಯಾಭ್ಯಾಸ ಇದೆ, ಭೀಮನಿಗೆ ನಿತ್ಯಾಭ್ಯಾಸ ಇಲ್ಲ. ಹಾಗಾಗಿ ನೀನು ಮತ್ತೊಮ್ಮೆ ದ್ಯೂತ ಆರಂಭ ಮಾಡದೆ ಈಗ ಅಂತ. ತದಿದಂ ದ್ಯೂತಮಾರಬ್ಧಂ ಪುನರೇವ ಯಥಾ ಪುರ
ವಿಷಮಂ ಶಕುನೇಶ್ಚೈವ ತವಚೈವ ವಿಷಾಂಪತೆ. ಅವತ್ತು ಶಕುನಿ ಮತ್ತು ನಿನ್ನ ಜೊತೆಗೆ ಒಂದು ಜೂಜು ನಡೀತಲ್ಲ, ಅದು ಮತ್ತೊಂದು ಸಲ ನಡೆಯೋ ಹಾಗೆ ಮಾಡಿಕೊಂಡೆ ಈಗ ಅಂತ ಹೇಳ್ತಾನೆ. ಬಲಿ ಭೀಮಃ ಸಮರ್ಥಶ್ಚ ಕೃತಿರಾಜ ಸುಯೋಧನ ಬಲವಾನ್ವಾ ಕೃತಿವೇತಿ ಕೃತಿರಾಜನ್ ವಿಶಿಷ್ಯತೆ. ಇಬ್ಬರ ನಡುವೆ ಈಗ ಅವನು ಭೀಮನನ್ನು ಆಯ್ಕೆ ಮಾಡ್ಕೊಂಡು ಗದಾಯುದ್ಧ ಮಾಡಿದರು. ಭೀಮ ಮತ್ತು ದುರ್ಯೋಧನ ನಿಂತುಕೊಂಡ್ರೆ ಭೀಮ ಬಲಿಷ್ಠ, ಭೀಮನಿಗೆ ಬಲ ಹೆಚ್ಚು, ಭೀಮ ಸಮರ್ಥ, ಅದರಲ್ಲೂ ಯಾವ ಸಂಶಯವೂ ಇಲ್ಲ. ಆದರೆ ಅಭ್ಯಾಸ ಮಾಡಿಕೊಂಡಿದ್ಯಾರು, ಪರಿಶ್ರಮ ಪಟ್ಟಿದ್ಯಾರು ಈ ದಿನಗಳಲ್ಲಿ ಅಂದರೆ ದುರ್ಯೋಧನ. ಬಲಿಷ್ಠ ಗೆಲ್ತಾನ ಅಥವಾ ಅಭ್ಯಾಸದಲ್ಲಿ ಇಟ್ಟುಕೊಂಡವ ಗೆಲ್ತಾನ ಅಂತ ಅಂದರೆ ಯಾರಿಗೆ ಅಭ್ಯಾಸ ಇಟ್ಕೊಂಡಿರ್ತಾನೋ ಅವನೇ ಗೆಲ್ತಾನೆ. ನೀನು ಈಗ ಮಾಡಿದ್ದೇನು ಅಂದರೆ ವಿಷಮ ಪರಿಸ್ಥಿತಿಯಲ್ಲಿದ್ದ ಅವನು, ಕಷ್ಟದಲ್ಲಿದ್ದ, ನೀನು ಅವನನ್ನು ಒಂದು ಸಮಸ್ಥಿತಿಗೆ ತಂದಿಳಿಸ್ಬಿಟ್ಟೆ ಅಂತ. ಸೋಯಂ ರಾಜಂ ಸ್ತ್ವಯಾ ಶತ್ರು ಸಮೇಪಥಿ ನಿವೇಶಿತ ನೆಸ್ತಶ್ಚಾತ್ಮ ಸುವಿಷಮೆ. ಜೊತೆಗೆ ನಿನ್ನನ್ನು ವಿಷಮ ಪರಿಸ್ಥಿತಿಗೆ ದುಡ್ಕೊಂಬಿಟ್ಟೆ ಅಂತ. ನೀನು ಒಂದು ಇದಕ್ಕೆ ಬಂದು ನಿಂತಿದ್ದೆ ಈಗ, ಅಂದರೆ ಯಾವುದೇ ಇದಿಲ್ಲದ ಆತಂಕ ಇಲ್ಲದ ಸ್ಥಿತಿಗೆ ಬಂದು ನಿಂತಿದ್ದೆ. ಅವನಿಗೆ ಎಲ್ಲ ತರಹದ ಆತಂಕ ಇತ್ತು. ಒಂದೇ ಒಂದು ಮಾತಿನಿಂದ ನೀನೀಗ ಬದಲಾಯಿಸಿಬಿಟ್ಟೆ. ಈಗ ಮತ್ತೆ ನೀನು ಆತಂಕದ ಸ್ಥಿತಿಗೆ ಬಂದೆ. ಅವನಿಗೆ ಯಾವ ಆತಂಕವೂ ಇಲ್ಲ, ನಿರಾತಂಕ ಅವನೀಗ. ಜಗತ್ತಿನಲ್ಲಿ ಯಾರಾದರೂ ಹೀಗೆ ಮಾಡ್ತಾರಾ ಅಂತ ಕೇಳ್ತಾನೆ ಕೃಷ್ಣ. ಕೋನು ಸರ್ವಾನ್ ವಿನಿರ್ಜಿತ್ಯ ಶತ್ರು ನೇಕೇನ ವೈರಿಣ ಪಣಿತ್ವಾ ಚೈಕಪಾಣೇನ ರೋಚಯೇ ದೇವಮಾಹಂ. ಒಂದು ಯುದ್ಧದಲ್ಲಿ ಎಲ್ಲರನ್ನೂ ಕೊಂದು ಕೊನೆಗೆ ಉಳಿದುಕೊಂಡ ಒಬ್ಬನಿಗೆ ಹೀಗೆ ಯಾರಾದರೂ ಒಂದು ಅವಕಾಶ ಕೊಡ್ತಾರಾ ಅಂತ, ಇಂಥದ್ದೊಂದು ಆಫರ್ ಕೊಡ್ತಾರಾ ಯಾರಾದರೂ? ಹಾಗಾಗಿ ಜಗತ್ತಿನಲ್ಲಿ ಯಾರೂ ಮಾಡದೇ ಇರೋ ಕೆಲಸ ಅಂತ ಬೈತಾನೆ. ಆ್ಯಕ್ಚುಲಿ ಮಾಡರ್ನ್ ಜಗತ್ತಲ್ಲಿ ನಾವು ನೋಡಿದರೆ ಈ ಟೈಮಲ್ಲಿ ಏನಾದರೂ ಇದ್ರೆ ಅವನನ್ನು ಹೆಂಗಾದ್ರೂ ಮಾಡಿ ಸಾಯಿಸೋದಷ್ಟೇ ಒಂದು ಉದ್ದೇಶ ಆಗಿರುತ್ತೆ. ಅಲ್ಲ, ಆಗಲೂ ಏನು ವ್ಯತ್ಯಾಸ ಇಲ್ಲ, ಮುಗಿಸ್ಬೇಕು ಅಂತಲೇನೆ. ಅಂದರೆ ಈಗ ಹೇಗೆ ಯೋಚನೆ ಮಾಡ್ತಾರೋ ಆವಾಗಲೂ ಹಾಗೆ ಯೋಚನೆ ಮಾಡ್ತಾರೆ. ಈ ತರಹದ ಏನು ಒಂದು ಕರುಣೆ ತೋರೋದು ಅಂತ ಇದೆಯಲ್ಲ, ಯಾವ ಕಾಲಕ್ಕೂ ಒಪ್ಪೋಕ್ಕಾಗಲ್ಲ ಅದನ್ನು ಕರುಣೆ ಅಂತ. ಅಂದರೆ ಈ ಕರುಣನೇ ಹೌದಾದರೆ ಮೊದಲೇ ಯುದ್ಧಕ್ಕೆ ಬರಬಾರದು ಅಷ್ಟೇ ಅಂತ. ಇಲ್ಲಿ ಈಗ ಕಾಣಿಸ್ತಾ ಇರೋದು ಯುಧಿಷ್ಠಿರನ ಮನೋಭಾವ ಕದಲಿದೆ, ವಿಚಲಿತ ಆಗಿದೆ. ಇಷ್ಟು ಅವನಿಗೆ ಅವಕಾಶ ಕೊಡುವಾಗ ಏನಂದರೆ ಅವನಿಗೆ ಅಯ್ಯೋ ಪಾಪ ಅನ್ಸೋಕ್ಕೆ ಶುರುವಾಗಿ ಹೋಗಿದೆ ಅಂತ ಅರ್ಥ. ಅಯ್ಯೋ ಪಾಪ ಬೋಳೆತನ ಅನಿಸ್ತಿದ್ದು ಅಂತ ಅಲ್ಲ, ಬೋಳೆತನನೇ ಅದು. ಈ ಅಯ್ಯೋ ಪಾಪಕ್ಕೆ ಅರ್ಥ ಇಲ್ಲ, ಇದು ಬೋಳೆತನನೇ ಇದು. ಅದೇ ಹಾಗೆ ಅಂತಾದರೆ ನೀನು ಯಾಕೆ ಯುದ್ಧಕ್ಕೆ ಬಂದೆ, ಬೇಕೇ ಇರಲಿಲ್ಲ, ಹಾಗೇ ಇರಬೇಕಾಗಿತ್ತು ಅಂತ. ಹಾಗಾಗಿ ಇದು ಬೋಳೆತನದ ಇದಾಗಿ, ಯಾಕೆಂದರೆ ಇದರಲ್ಲಿ ಸ್ಟೇಕ್ಸ್ ತುಂಬ ಇದೆಯಲ್ಲ. ಇವನೊಬ್ಬನೇ ಇದ್ದು ಇವನೊಬ್ಬಂದೇ ಏನೋ ಒಂದು ಹೋಗ್ತಾ ಇದೆ ಅಂದರೆ ಆ ಥರದ್ದು ಅನುಕಂಪ ಬೋಳೆತನಕ್ಕೆ ಎಲ್ಲಕ್ಕೂ ಅರ್ಥ ಇರೋದು. ಅಥವಾ ಮಾಡಿದರೆ ಓಕೆ ನಿಂದಪ್ಪ ಅದು ಅಂತ ಅನ್ಬೋದು. ಬಟ್ ಇದು ಸ್ಟೇಕ್ಸ್ ತುಂಬ ಎಷ್ಟು ಲಕ್ಷಾಂತರ ಜನ ಸತ್ತಿದ್ದಾರೆ. ಅವರೆಲ್ಲರೂ ಅವ್ರ ಕಡೆಯವರು ಕೇಳಿದ್ರೆ ನಮ್ಮವ್ರನ್ನ ಯಾಕೆ ಬಲಿ ಕೊಟ್ಟೆ ಅಂತ ಕೇಳಿದ್ರೆ ಒಂದು ಉತ್ತರ ಇದೆಯಾ? ಈಗ ದೃಷ್ಟದ್ಯುಮ್ನ ಅಲ್ಲಿದ್ದಾನೆ, ಇಷ್ಟೆಲ್ಲ ಮಾಡಿದ್ರೆ ನನ್ನಪ್ಪನ ಯಾಕೆ ಇಲ್ಲಿ ತಂದು ಬಲಿ ಕೊಡಬೇಕಾಗಿತ್ತು ಅಂತ ಕೇಳಿದ್ರೆ ಎಲ್ಲರಿಗೂ ಹಕ್ಕಿದೆ. ಈಗ ಗೆಲುವಿನ ಹಕ್ಕು ಯುಧಿಷ್ಠಿರನದ್ದು ಮಾತ್ರ ಅಲ್ಲ, ಸತ್ತ ಪ್ರತಿ ಕುಟುಂಬದ ವ್ಯಕ್ತಿಗೂ ಈಗ ಗೆಲುವಿನ ಹಕ್ಕು ಬಂದುಬಿಡ್ತು. ಹಾಗಾಗಿ ಅದನ್ನು ಏಕಾಏಕಿಯನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಇಲ್ಲಿ ಈ ಗೆಲುವು ಅನ್ನೋದು ಸಂಶಯಕ್ಕೆ ಬಂದು ನಿಂತಿದೆ ಅಂತ ಕೃಷ್ಣ ಮಾತಾಡ್ತಾನೆ. ವೃಕೋದರಂ ಸಮಾಸಾಧ್ಯ ಸಂಶಯೋ ವಿಜಯೇಹಿನಃ. ನೀನೋ ಅರ್ಜುನನೋ ನಕಲೋ ಸಹದೇವನೋ ಅವರಲ್ಲಿ ಯಾರನ್ನಾದರೂ ಅವನು ಆಯ್ಕೆ ಮಾಡಿಕೊಂಡ್ರೆ ಹೇಗೂ ಗೆಲ್ಲೋದಕ್ಕಾಗೋದಿಲ್ಲ. ಒಂದೊಮ್ಮೆ ಭೀಮನನ್ನೇ ಆಯ್ಕೆ ಮಾಡಿಕೊಂಡ್ರೂ ಕೂಡ ನನಗೆ ನಾವು ಗೆದ್ದು ಬಿಡ್ತೀವಿ ಅಂತೇನೂ ಇಲ್ಲ. ನ್ಯಾಯತೋ ಯುದ್ಧಮಾನಾನಾಂ ಕೃತಿಹೇಶ ಮಹಾಬಲಃ. ನ್ಯಾಯದಂತೆಯೇ ಯುದ್ಧ ಮಾಡಿದರೆ ಇಲ್ಲಿ ಗೆಲುವು ಅಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನ್ ನೋಡಿ, ಅಂದ್ರೆ ಕೃಷ್ಣನ ಒಂದಂದರೆ ನ್ಯಾಯೋಚಿತವಾಗಿ ಮಾಡದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸರಿ, ಅದು ಒಂದಿದೆ. ಬಟ್ ಅದಕ್ಕಿಂತ ಮುಂಚೆ ಏನಿದೆಯೋ ಅದನ್ನು ಹೇಳ್ದ ಅವನು. ಹೌದೌದು, ಅವನು ಸುಮ್ಮನೆ ಭೀಮ ಪಕ್ಕದಲ್ಲೇ ಇದ್ದಾನೆ, ಮತ್ತೆ ಇದಾನೆ, ಅವನೇ ಮಾತಾಡ್ತಾನೆ ಈಗ. ಅದೇ ಅವನನ್ನು ಮೆಚ್ಚೋಕೋ ಅವನಿಗೆ ಹರ್ಟ್ ಆಗುತ್ತಂತಾನೋ ಏನೂ ಇಲ್ಲ, ಏನಿದೆಯೋ ಅದನ್ನು ಹೇಳ್ದ. ಅಲ್ಲ, ಈಗ ಅಷ್ಟು ಅವನಿಗೆ ಆತ್ಮೀಯನಾದ ಅರ್ಜುನನೇ ಗದಾಯುದ್ಧದಲ್ಲಿ ದುರ್ಯೋಧನನ ಮುಂದಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನೇ ಅದರಲ್ಲಿ ಏನೂ ಇದನ್ನು ಮಾಡ್ಕೊಂಡಿಲ್ಲ ಅಂತ. ವಾಸ್ತವವಾಗಿ ಹಿಂಗಿರೋಲ್ಲ ನಾವು ವಾಸ್ತವ ಅರ್ಥ ಮಾಡ್ಕೊಳ್ದೇ ಇರೋ ಅಂಶ ತುಂಬ ಇರುತ್ತೆ. ನಮ್ಮವರು ಗೆಲ್ತಾರೆ, ನಮ್ಮವ್ರಿಗೆ ಏನು ಬೇಕಿದ್ರೂ ಆಗುತ್ತೆ ಅನ್ನೋ ಥರ ನೋಡ್ತೀವಲ್ಲ. ಮತ್ತು ನಮ್ಮವ್ರ ಎದುರುಗಡೆ ಅವರು ಹೊಗಳಬಾರದು, ಇವರು ಅದು ಒಂದಿರುತ್ತೆ ನಮಗೆ. ಇವ್ರನ್ನ ತಗೊಳ್ಳೋದು ಹೆಂಗೆ ಅಂಥೇಳಿ ಸ್ವಲ್ಪ ಪಾಲಿಶ್ ಮಾತಾಡ್ತೀವಿ. ಬಟ್ ಇವನು ಹಂಗಿಲ್ಲ. ಇವನು ಕೃಷ್ಣ ಹೀಗೆ ಮಾತಾಡ್ತಾ ಇದ್ದಾಗ ಭೀಮ ಮಾತಾಡ್ತಾನೆ. ಓಕೆ. ಮಧುಸೂದನ ಮಾಕಾರ್ಷೀರ್ ವಿಷಾದಂ ಯದು ನಂದನ
ವಿಷಾದ ಬೇಡ ಕೃಷ್ಣ. ಅದ್ಯಪಾರಂ ಗಮಿಷ್ಯಾಮಿ ವೈರಸ್ಯ ಭೃಷದುರ್ಗಮಂ. ಅದೆಷ್ಟೇ ಕಠಿಣವಾಗಿರಲಿ ಇವತ್ತು ನನ್ನ ದ್ವೇಷವನ್ನು ಕೊನೆಗಾಣಿಸ್ತೀನಿ ನಾನು ಅಂತ ಅವನ ಮೇಲೆ ಭರವಸೆ ಇಟ್ಕೊಂಡೇ ಇದ್ದಾನೆ ಭೀಮ. ಅಹಂ ಸುಯೋಧನಂ ಸಂಖ್ಯೆ ಹನಿಷ್ಯಾಮಿ ನ ಸಂಶಯ. ಯಾವ ಕಾರಣಕ್ಕೂ ಸಂಶಯ ಬೇಡ, ನಾನು ದುರ್ಯೋಧನನನ್ನು ಕೊಂದೇ ಕೊಲ್ತೇನೆ ಮತ್ತು ಅಣ್ಣನಿಗೆ ವಿಜಯವನ್ನು ತಂದುಕೊಟ್ಟೇ ಕೊಡ್ತೇನೆ, ಯುಧಿಷ್ಠಿರನಿಗೆ ವಿಜಯ ನಿಶ್ಚಿತ ಅಂತ ಹೇಳ್ತಾನೆ. ಇಷ್ಟು ಮಾತನ್ನು ಕೃಷ್ಣ ಹೇಳಿದಾಗಲೂ ಭೀಮ ವಿಚಲಿತನಾಗಲಿಲ್ಲ. ಅಂದರೆ ನನಗೆ ಅಭ್ಯಾಸ ಇಲ್ಲ, ಆದ್ದರಿಂದ ನನಗಾಗೋಲ್ಲ ಅನ್ನೋ ಥರದ್ದನ್ನು ಅವನು ಒಪ್ಪಲೇ ಇಲ್ಲ. ನನ್ನ ಗದೆ ಕೂಡ ಹಾಗೇ ಇದೆ ಅಂತ ಹೇಳ್ತಾನೆ. ಅಧ್ಯರ್ಧೇನ ಗುಣೇನೇಯಂ ಗದಾ ಗುರುತರಿ ಮಮ. ಇದರ ಅರ್ಧದಷ್ಟು ಭಾರ ಕೂಡ ಇಲ್ಲ ಅವನ ಗದೆ ಅಂತ. ಆ ಗದೆ ತುಂಬ ಭಾರವಾಗಿರಬೇಕಂತೆ ಗದಾ ಯುದ್ಧದಲ್ಲಿ, ಅಷ್ಟು ಭಾರ ಇದೆ ಅಂತ. ಈ ಹೆಚ್ಚು ಭಾರ ಇರುವ ಗದೆ ಅದು ಭಾರ ಆದಷ್ಟು ಅದು ಇದಾಗಲ್ವಲ್ಲ. ಈಗ ಭಾರವಾದದ್ದನ್ನು ಇಟ್ಕೊಂಡು ಹೆಂಗೆ ಬೇಕೋ ಹಂಗೆ ಆಟ ಆಡ್ಸೋಕ್ಕಾಗಲ್ವಲ್ಲ. ದೇಹ ಶಕ್ತಿ ಬಹಳ ಇದ್ದರೆ ಮಾತ್ರ ಹೆಚ್ಚು ಭಾರದ ಆಯುಧ ಧರಿಸ್ಬೋದು. ದುರ್ಯೋಧನನಿಗಿಂತ ದೈಹಿಕ ಶಕ್ತಿ ಇವನಿಗೆ ಜಾಸ್ತಿ ಇದೆ, ಕ್ಷಮತೆ. ಹಾಗಾಗಿ ಇವನ ಗದೆ ಹೆಚ್ಚು ಭಾರವಾದದ್ದು, ಅವನ ಗದೆ ಅಷ್ಟು ಭಾರವಾದದ್ದಲ್ಲ. ಹಾಗಾಗಿ ಅವನ ಅಂದರೆ ಬೇರೆ ವಿಷಯ ಅಲ್ಲ, ನನ್ನ ಗದೆ ಅವನ ಗದೆಯಲ್ಲಿ ಕೂಡ ನನ್ನ ಅರ್ಧಕ್ಕಿಲ್ಲ ಅವನು ಅಂತ ಹೇಳ್ತಾನೆ. 3 ಲೋಕವನ್ನೇ ನಾನು ಒಂದು ಗದೆಯಿಂದ ಪುಡಿ ಮಾಡಬಲ್ಲೆ, ಈ ದುರ್ಯೋಧನ ಯಾವ ಲೆಕ್ಕ ನನಗೆ ಕೃಷ್ಣ ಅಂತ ಕೇಳ್ತಾನೆ. ನನಗನ್ಸುತ್ತೆ ಭೀಮನ ಕಡೆ ಇರುವಂಥ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಈ ಸಂದರ್ಭದಲ್ಲಿ ಭೀಮನಿಗೆ ಒಂದು ಒಳಗಡೆ ಒಂದು ಸೇಡಿನ ಒಂದು ಪ್ರತಿಜ್ಞೆ ಒಂದಿದೆಯಲ್ಲ, ಅದು ದಟ್ ಪ್ಲೇಸ್ ಅ ರೋಲ್ ಆ್ಯಕ್ಚುಲಿ. ಹೌದೌದು. ಇವನಿಗೆ ದುರ್ಯೋಧನಿಗೆ ನನ್ನನ್ನು ಉಳಿಸ್ಕೊಳ್ಬೇಕಂತಿರುತ್ತೆ, ಇವನನ್ನು ಸಾಯಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ. ಬಟ್ ಇವನಿಗೆ ಹಂಗಿಲ್ಲ, ಇವನಿಗೆ ಸಾಯಿಸಬೇಕು ಅಂತಲೇ ಇವನಿಗಿದೆ. ಹೀಗಾಗಿ ಆ ಒಂದು ಎಮೋಷನ್ ಕೂಡ ಇಟ್ ಪ್ಲೇಸ್ ಮಾಡೇ ಮಾಡುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆಗೆ ಯಾರೋ ಮಾತಾಡುವಾಗ ಬರುತ್ತಲ್ಲ, ಅದು ಅವರಿಗೇನು ವ್ಯಾಸರ ಆಡ್ತಾರ ಏನು, ಅವರ ಶಕ್ತಿ ಏನು ಅಂತೆಲ್ಲ ಬಂದಾಗ, ಪಾಂಡವರ ಶಕ್ತಿ ಏನು ಅಂತ ಬಂದಾಗ, ಅವರು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರ ಶಕ್ತಿ ಅಂತ. ಅವ್ರಿಗಾದ ಅನ್ಯಾಯನೇ ಅವ್ರಿಗೆ ಶಕ್ತಿ ಅಂತ. ಅದು ಒಳಗಡೆ ಕುದಿತಾ ಇರುತ್ತಲ್ಲ, ಅದು ಬೇರೆ ಕೆಲಸ ಮಾಡಿಸುತ್ತೆ ಅದು ಅಂತ. ಭೀಮನ ಮಾತು ಕೃಷ್ಣನಿಗೆ ಬಹಳ ಖುಷಿಯಾಗ್ಬಿಡತ್ತೆ. ತಥಾ ಸಂಭಾಷಮಾಣಂತು ವಾಸುದೇವೋ ವೃಕೋದರಂ ಹೃಷ್ಟ ಸಂಪೂಜಯಾಮಾಸ. ಬಹಳ ಖುಷಿಯಾಗ್ಬಿಡತ್ತೆ ಕೃಷ್ಣನಿಗೆ. ಅವನನ್ನು ಬಹಳ ಗೌರವಿಸಿ ಮಾತಾಡ್ತಾನೆ. ಖಂಡಿತವಾಗಿಯೂ ನೀನು ಹೇಳ್ತಾ ಇರೋದು ಸರಿ ಇದೆ, ನಿನ್ನನ್ನು ಆಶ್ರಯಿಸಿ ಧರ್ಮರಾಜ ರಾಜನಾಗುತ್ತಾನೆ. ನೀನು ಖಂಡಿತ ನಿನ್ನ ಶತ್ರುವನ್ನು ಕೊಂದು ನಿನ್ನ ದ್ವೇಷವನ್ನು ಮುಕ್ತಾಯ ಮಾಡ್ತೀಯ ಅನ್ನೋ ಭರವಸೆ ನನಗೆ ಬಂತು ಅಂತ ಮಾತಾಡ್ತಾನೆ ಕೃಷ್ಣ. ಅವನಿಗೊಂದು ಸ್ವಲ್ಪ ಒಳಗಡೆಯಿಂದ ಕಿಚ್ಚು ಹಚ್ಚಲಿ ಅಂತನೂ ಕೂಡ ಇರಬಹುದು. ವಾಸ್ತವನೂ ಹೇಳ್ದ. ಈ ವಾಸ್ತವ ಹೇಳೋದ್ರಲ್ಲಿ ತುಂಬ ಅಂಶಗಳಿರುತ್ತೆ ಸರ್. ಅಂದರೆ ತುಂಬ ಸುಲಭವಾಗಿ ತಗೋಬೇಡಿ ಶತ್ರುವನ್ನು ಅಂತ. ಈಗ ಅವನೊಬ್ಬನೇ ಉಳ್ಕೊಂಡಿದ್ದಾನೆ, ಇನ್ನೇನು ಅಂತ ತಗೋಬೇಡಿ ಅನ್ನೋ ವಾಸ್ತವನೂ ಬೇಕಲ್ವ. ಈಗ ಈ ಅತಿಯಾದ ಆತ್ಮವಿಶ್ವಾಸ ಎಷ್ಟೋ ಸಲ ಸೋಲಿಸ್ಬಿಡತ್ತಲ್ಲ, ಆ ಅಂಶ ಕಾಣಿಸುತ್ತೆ ಅಲ್ಲಿ. ಭೀಮನ ಗುಣಗಾನ ಮಾಡ್ತಾನೆ ಕೃಷ್ಣ ಬಹಳ ಅದ್ಭುತವಾದ ಇದು ಅವನಿಗೆ. ಅವನು ಯಾವ ವ್ಯಕ್ತಿಯನ್ನು ಹೇಗೆ ಸಿದ್ಧಪಡಿಸ್ಬೇಕು ಅಂತ ಗೊತ್ತು ಅವನಿಗೆ. ತ್ವಯಾ ವಿನಿಹತಾ ಸರ್ವೇ ಧೃತರಾಷ್ಟ್ರ ಸುತಾರಣೆ. ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನೂ ಕೊಂದಾಗಿದೆ ನೀನು ಇವನೊಬ್ಬನನ್ನು ಬಿಟ್ಟು. ಮತ್ತು ಎಷ್ಟು ರಾಜರನ್ನು ಕೊಂದೆ, ಎಷ್ಟು ರಾಜಕುಮಾರರನ್ನು ಕೊಂದೆ, ಎಷ್ಟು ಆನೆಗಳನ್ನು ಕೊಂದೆ ನೀನು. ಕಲಿಂಗರು, ಮಗಧರು, ಪ್ರಾಚ್ಯರು, ಗಾಂಧಾರರು, ಕುರುಗಳು ಇವರೆಲ್ಲ ನಿನ್ನೆದುರಿಗೆ ಬಂದು ಸತ್ತು ಹೋದರು. ಇನ್ನು ಉಳಿದಿರೋದು ಒಂದೇ, ದುರ್ಯೋಧನನನ್ನು ನೀನು ಕೊಲ್ಲೋದು. ದುರ್ಯೋಧನನನ್ನು ಕೊಂದು ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ಈ ರಾಜ್ಯವನ್ನು ಕೊಡು. ಯಥಾ ವಿಷ್ಣು ಶಚೀಪತೆ. ಇಂದ್ರನ ಮೇಲೆ ರಾಕ್ಷಸರು ಬಂದು ಮುತ್ತಿದಾಗ ಹೇಗೆ ವಿಷ್ಣು ಬಂದು ರಾಕ್ಷಸರನ್ನು ಕೊಂದು ಸ್ವರ್ಗವನ್ನು ಇಂದ್ರನಿಗೆ ಕೊಡ್ತಾನೋ ಹಾಗೆ ಕೊಡು ಅಂತ. ಅಂದರೆ ಈಗ ಇವನು ಸ್ಥಾನವನ್ನು ಬಹಳ ಎತ್ತರಕ್ಕೆ ತಗೊಂಡೋಗಿ ಹೇಳ್ತಾನೆ ಕೃಷ್ಣ. ವಿಷ್ಣುವಿನ ಮೆಟ್ಟಕ್ಕೆ ಹೋಗ್ಬಿಟ್ಟ. ಹೌದು. ಆದರೆ ಒಂದು ನೆನಪಿರಲಿ ನಿನಗೆ, ಯತ್ನೇನತು ಸದಾ ಪಾರ್ಥ ಯೋತ್ಸವ್ಯೋ ಧೃತರಾಷ್ಟ್ರಜಃ. ದುರ್ಯೋಧನನ ಜೊತೆಗೆ ತುಂಬ ಪ್ರಯತ್ನಪಟ್ಟು ಯುದ್ಧ ಮಾಡಬೇಕು ಅನ್ನೋದು ನಿನಗೆ ನೆನಪಿರಲಿ. ಯಾಕೆ ಅಂದರೆ ಅವನಿಗೆ ಯುದ್ಧದ ಪರಿಶ್ರಮ ಇದೆ, ಗದಾ ಯುದ್ಧದ ಅಂದರೆ ಅಭ್ಯಾಸ ಇದೆ, ಬಲವೂ ಇದೆ ಅವನಿಗೆ, ಮತ್ತು ಯುದ್ಧದ ತಜ್ಞತೆಯೂ ಇದೆ ಅವನಿಗೆ. ಹಾಗಾಗಿ ಬಹಳ ಸುಲಭವಾಗಿ ಏನು ಬೇಕಿದ್ರೂ ಮಾಡಿಬಿಡ್ತೀನಿ ಅಂತ ಅಂದ್ಕೋಬೇಡ ಅಂತ. ಇದನ್ನು ಹೇಳೋದಕ್ಕೆ ಇನ್ನೊಂದು ಕಾರಣ ಏನಂದರೆ, ಒಂದು 99 ಜನರನ್ನ ಲೀಲಾಜಾಲವಾಗಿ ಕೊಂದಿದ್ದಾನೆ. ನಾವು ನೋಡಿದ್ವಲ್ಲ ಭೀಮ. ಅವ್ರು ಯಾರು ಕೊಲ್ಲೋಕ್ಕೂ ಅವನಿಗೆ ಕಷ್ಟ ಆಗಲೇ ಇಲ್ಲ. ಪ್ರಾಯಶಃ ದುಶ್ಯಾಸನನ ಜೊತೆಗೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಯುದ್ಧ ಆಗಿದೆ ಬಿಟ್ಟರೆ, ಉಳಿದವ್ರನ್ನ ಅವರೊಂದು ಬಾಣ ಬಿಟ್ಟರು, ಇವನೊಂದು ಬಾಣ ಬಿಟ್ಟ, ಇಷ್ಟಕ್ಕೆ ಮುಗಿದೋಗ್ತಾ ಇತ್ತು ಅವ್ರ ಕಥೆಗಳು.
ಅಷ್ಟು ಸುಲಭವಾಗಿ ಇವನನ್ನು ತೆಗೆದುಕೊಳ್ಬಾರದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟ, ಅವನನ್ನು ಹೊಗಳಿದವನು. ಇಷ್ಟು ಹೇಳ್ತಾ ಇದ್ದಾಗೆ ಸಾತ್ಯಕಿ ಮಾತಾಡ್ತಾನೆ. ಅವನು ಒಂದು ಅದ್ಭುತ ವ್ಯಕ್ತಿತ್ವದವನೇ. ಹಲವು ಮಾತುಗಳನ್ನು ಹೇಳಿ ಅವನು ಇವನನ್ನು ಭೀಮನನ್ನು ಇನ್ನಷ್ಟು ಉತ್ಸಾಹಿತನನ್ನಾಗಿಸ್ತಾನೆ. ಉಳಿದವರೆಲ್ಲರೂ ಭೀಮನನ್ನು ಹೊಗಳುತ್ತಾರೆ. ಪಾಂಚಾಲರು, ಉಳಿದ ಅರ್ಜುನ, ನಕುಲ, ಸಹದೇವರು, ಯುಧಿಷ್ಠಿರ ಎಲ್ಲರೂ ಕೂಡ ಅವನನ್ನು ಹೊಗಳುತ್ತಾರೆ. ಇಷ್ಟು ಹೇಳಿ ಯುಧಿಷ್ಠಿರನಿಗೆ ಭರವಸೆ ಕೊಡ್ತಾನೆ. ಅರ್ಜುನ ಹೇಗೆ ಖಾಂಡವವನವನ್ನು ಒಬ್ಬನೇ ದಯಿಸಿದನೋ ಹಾಗೆ ನಾನಿವತ್ತು ಇವನನ್ನು ಮುಗಿಸ್ತೀನಿ. ಇವತ್ತು ಧೃತರಾಷ್ಟ್ರನಿಗೆ ತಾನು ಮಾಡಿದ ತಪ್ಪೇನು ಅನ್ನೋದು ಅರ್ಥ ಆಗುತ್ತೆ. ಧೃತರಾಷ್ಟ್ರನಿಗೆ ಅದನ್ನು ಅರ್ಥ ಮಾಡಿಸ್ತೀನಿ ನಾನಿವತ್ತು ಅಂತ ಘೋಷಿಸ್ತಾನೆ. ಅಷ್ಟು ಹೇಳ್ತಾ ಗದೆಯನ್ನು ಎತ್ತುಕೊಂಡು ನಿಲ್ತಾನೆ ಅವನು. ಸೊ ಅಲ್ಲಿಗೆ ಯುದ್ಧ ಶುರು ಆಗುತ್ತೆ ಈಗ. ಸೊ ಅಲ್ಲಿಗೆ ಗದಾ ಯುದ್ಧದ ಸ್ಟೇಜ್ ಸೆಟ್ ಆಗಿದೆ ಮತ್ತು ಯುದ್ಧ ಶುರು ಆಗಲಿದೆ ಕೆಲವೇ ಕ್ಷಣಗಳಲ್ಲಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ. ಈ ಎಲ್ಲ ವಿಚಾರಗಳನ್ನು ನಮಗೆ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಭೀಮ ಮತ್ತು ದುರ್ಯೋಧನರ ಈ ಯುದ್ಧ, ಗದಾ ಯುದ್ಧ, ಅತ್ಯಂತ ರೋಚಕವೂ ಅತ್ಯಂತ ಪ್ರಖ್ಯಾತಿಯೂ ಆದಂಥ ಪ್ರಸಂಗ ಇದು. ಈ ಕುರಿತಾಗಿ ಸಾಕಷ್ಟು ನಾಟಕಗಳು, ಪ್ರಸಂಗಗಳು, ಯಕ್ಷಗಾನ ಪ್ರಸಂಗಗಳು ಮತ್ತು ಕಾವ್ಯಗಳಿದೆಲ್ಲವೂ ಕೂಡ ಇದೆ ಅನಿಸುತ್ತೆ. ಅದ್ರ ಬಗ್ಗೆ ಸರ್ ಇನ್ನೂ ಸ್ವಲ್ಪ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ. ಸೊ ಆ ಎಲ್ಲ ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.